ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ವಿಶೇಷತೆ ಏನಂದರೆ, ನನ್ನ ಫ್ರೆಂಡ್ ಮಗಳು ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮನೇಲೇ ಕೂತು ಏನು ಮಾಡ್ತೀಯಾ ಬಾ ಅಂತ ನನ್ನ ಫ್ರೆಂಡ್ ಕರ್ಕೊಂಡೋದ್ರು. ತುಂಬ ಮುದ್ದಾಗಿ ಡೆಕೋರೇಟ್ ಮಾಡಿದರು ಕೃಷ್ಣನ. ಯಾವ ಹೆಣ್ಮಕ್ಳಿಗೆ ತಾನೇ ಕೃಷ್ಣ ಅಂದರೆ ಇಷ್ಟ ಇಲ್ಲ ಹೇಳಿ. ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಫಂಕ್ಷನ್ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ತುಂಬ ಬೇಜಾರಾಗ್ತಿತ್ತು ನನಗೆ ಅದೆಲ್ಲ ನೋಡಿ. ಸೊ ಹೊರಟು ನಾನು ನನ್ನ ಫ್ರೆಂಡ್ ಸ್ಕೂಲ್ ಹತ್ರ ಹೋದ್ವಿ. ಆಚಾರ್ಯ ಗುರು ಪರಂಪರಾ ವಿದ್ಯಾಲಯ ಅಂತ. ತುಂಬ ಚೆನ್ನಾಗಿದೆ ಸ್ಕೂಲ್. ವಾತಾವರಣ ಎಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ತುಂಬ ಕ್ಲೀನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಹೋದ್ವಿ. ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಾವು ಹೋದಾಗ. ಆನಂತರ ಒಂದು 10 to 15 ಮಿನಿಟ್ಸ್ ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ನಾನು ಮತ್ತು ರೀತು ಹೋಗಿದ್ವಿ. ಎಷ್ಟು ಕ್ಯೂಟಾಗಿದ್ದಾರೆ ಗೊತ್ತಾ ಈ ರಾಧೆಯರು ಮತ್ತು ಕೃಷ್ಣ ವೇಷ ಹಾಕ್ಕೊಂಡಿರೋರು. ನಮಗಂತೂ ಇದೆಲ್ಲ ಚೈಲ್ಡ್ಹುಡ್ಡಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಿ ತುಂಬ. ಈಗ ನಮ್ಮ ಮಕ್ಳಿಗೆ ಹಾಕಿ ಇದೆಲ್ಲ ಖುಷಿ ಪಡಬೇಕಷ್ಟೆ. ಅಲ್ಲಿರೋ ಟೀಚರ್ಸ್ಗಂತೂ ನಾನು ತುಂಬ ಹೆಮ್ಮೆ ಪಡ್ತೀನಿ ಅವ್ರ ಬಗ್ಗೆ. ಯಾಕೆಂದರೆ ಪುಟಾಣಿ ಮಕ್ಕಳನ್ನ ನಿಭಾಯಿಸೋದು ಅಷ್ಟು ಈಸಿ ಕೆಲಸ ಅಲ್ಲ. ಎಷ್ಟು ಚೆಂದ ನಿಭಾಯಿಸ್ತಿದ್ರು ಗೊತ್ತಾ ಅವರು. ಆ್ಯಂಡ್ ಅವರು ಸಹ ಮಕ್ಕಳಾಗಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಏನು ಎನರ್ಜಿ ಆ ಟೀಚರ್ಸ್ಗೆ, ಅಬ್ಬಬ್ಬ. ನಮಗಂತೂ ಇಂಥ ಟೀಚರ್ಸ್ ಸಿಕ್ಕಿರಲಿಲ್ಲ. ಸೊ ಈಗ ಈ ಸಿಕ್ಕಿರೋದು ಆ ಮಕ್ಳಿಗೆ ಏನೋ ಅಂತ ಅದೃಷ್ಟ. ಅವ್ರ ಡ್ಯಾನ್ಸು, ಸಿಂಗಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ಕೆಲವೊಂದು ಫಂಕ್ಷನಲ್ಲಿ ಬೋರಿಂಗ್ ಆಗಿರೋದು, ಈ ಫಂಕ್ಷನಲ್ಲಂತೂ ಎಲ್ಲೂ ಯಾವ ಕ್ಷಣನೂ ಬೋರಿಂಗ್ ಅನ್ನಿಸ್ಲಿಲ್ಲ. ಏಕೆಂದರೆ ಮಕ್ಕಳು ಡ್ಯಾನ್ಸ್ ಮಾಡೋವು, ಇಲ್ಲಾಂದರೆ ಟೀಚರ್ಸ್ ಡ್ಯಾನ್ಸ್ ಮಾಡೋರು. ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ಹಾಗೆ ರೀತು ಮಗಳದು ಡ್ಯಾನ್ಸು ಮುಗೀತು. ಸೊ ಅದೆಲ್ಲ ಮುಗಿಸಿ ಇದು ಪುಟಾಣಿ ನರ್ಸರಿ ಮಕ್ಳುಗಳು ಎಷ್ಟು ಕ್ಯೂಟಾಗಿದ್ದು ಗೊತ್ತಾ. ಹೋಗಿ ಮುದ್ದಾಡೋಣ ಅನಿಸೋದು ಮಕ್ಕಳನ್ನ. ಅಲ್ಲಿ ನೋಡಿ ಪಾಪ ಹಾಕಿ ಎಲ್ಲ ಒಂದು ಕೃಷ್ಣಂಗೆ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಆ ಪುಣ್ಯಾತ್ಮ ಕೊಳಲಲ್ಲಿ ಏನೋ ಬಿದ್ದೋಗಿದೆ ಅಂತ ಡ್ಯಾನ್ಸೇ ಮಾಡಲಿಲ್ಲ ಫುಲ್ಲು. ಅಷ್ಟು ಹುಡ್ಕಾಡ್ತಿದ್ರು ನೋಡಿ ಅವನೇ. ಆ್ಯಂಡ್ ಇನ್ನೊಂದು ವಿಶೇಷತೆ ಏನಂದರೆ, ನಾವು ಮನೇಲಿದ್ದರೆ ಸೀರಿಯಸ್ಲಿ ನನಗೆ ಈ ಥರ ಒಂದು ವ್ಯೂ ಸಿಗ್ತಿರ್ಲಿಲ್ಲ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿದ್ದರಿಂದ ಆ ಪೂಜೆ ಕರೆಕ್ಟಾಗಿ ನಡೀತಿತ್ತು. ಪೂಜೆ ಮುಗಿಸಿದ ತಕ್ಷಣ ಮೇಲ್ಗಡೆ ಸೂರ್ಯನ ಹತ್ರ ಈ ಥರ ಕಾಮನ ಬಿಲ್ಲು ಬಂದಿತ್ತು. ಹಬ್ಬ ನಾನು ಚಿಕ್ಕ ವಯಸ್ಸಿಂದ ಇದನ್ನು ನೋಡೇ ಇರಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಆ್ಯಂಡ್ ನಾವು ಹೆಣ್ಮಕ್ಳು ಗೊತ್ತಲ್ಲ, ಸಿಂಪಲಾಗಿ ರೆಡಿ ಆದರೆ ಬಿಡಲ್ಲ, ಇನ್ನೂ ಚೆನ್ನಾಗಿ ರೆಡಿ ಆದರೆ ಬಿಡ್ತೀವ. ಹಾಗೆ ಸ್ವಲ್ಪ ಗ್ಯಾಪಲ್ಲಿ ಸ್ನ್ಯಾಪ್ ಹಾಕ್ಕೊಂಡು ಫೋಟೋಸ್ ತಗೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಫಂಕ್ಷನ್ ಏನೋ ಚೆನ್ನಾಗಾಯಿತು. ಆನಂತರ ಮಳೆನೂ ಬಂತು. ಸೊ ಅಲ್ಲೇ ಮಳೆ ಬಂದಿದ ತಕ್ಷಣ ಕ್ಲಾಸ್ ರೂಮ್ಗಳಿಗೆ ಹೋದ್ವಿ. ನನಗಂತೂ ಆ ಕ್ಲಾಸ್ ರೂಮ್ ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಆಸೆ ಪಡೆಯುವು. ಸುಮಾರು ಡಿಗ್ರಿಗೆ ಲಾಸ್ಟು ಇನ್ನು ಆ ಕ್ಲಾಸ್ ರೂಮ್ಗಳಿಗೆಲ್ಲ ಹೋಗೇ ಇಲ್ಲ ನಾವು. ಎಷ್ಟು ಚೆನ್ನಾಗಿದೆ ನೋಡಿ ಸ್ಕೂಲು.